ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅಂಡರ್ ಆಗಿರುವಂತಹ A1 ಪವಿತ್ರ ಗೌಡಾಳ ಖತರ್ನಾಕ್ ರಹಸ್ಯಗಳನ್ನ ಕೇಳಿದ್ರೆ ಶಾಕ್ ಆಗ್ತೀರಾ. ಆಕೆ ದರ್ಶನ್ ಹಿಂದೆ ಬಿದ್ದಿದ್ದು ಯಾಕೆ ಅನ್ನುವಂತಹ ವಿಚಾರವನ್ನ ಪವಿತ್ರಾಳ ಪ್ರಾರಂಭಿಕ ದಿನಗಳನ್ನ ಕಣ್ಣಾರೆ ಕಂಡಿರುವಂತಹ ನಟಿಯಾಗಿ ಆಯ್ಕೆ ಮಾಡಿ ಸಿನಿಮಾ ಮಾಡೋಕೆ ಕೈ ಹಾಕಿದ್ದಂತಹ ನಿರ್ದೇಶಕಿ ಸ್ಫೋಟಕ ವಿಚಾರಗಳನ್ನ ಹೊರಹಾಕಿದ್ದಾರೆ. ರೇಣುಕಾಸ್ವಾಮಿಯನ್ನ ಬರ್ಬರವಾಗಿ ಕೊಲೆ ಮಾಡಿದ ಪ್ರಕರಣದಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ತೀವ್ರವಾಗಿ ತನಿಖೆ ನಡೆಸುತ್ತಿರುವ ಪೊಲೀಸರಿಗೆ ಆರೋಪಿಗಳ 10 ಹಲವು ವಿಚಾರಗಳು ಹೊರಬರ್ತಿವೆ. ಆದ್ರೆ ಈ ಪೈಕಿ ಪ್ರಕರಣದ ಮೊದಲನೇ ಆರೋಪಿ ಕೇಡಿ ಲೇಡಿ ಪವಿತ್ರ ಗೌಡ ಬಗ್ಗೆ ನಿರ್ದೇಶಕರೊಬ್ಬರು ಶಾಕಿಂಗ್ ಮಾಹಿತಿ ಬಿಚ್ಚಿಟ್ಟಿದ್ದಾರೆ. ಪವಿತ್ರ ಗೌಡಗೆ ನಟಿಯಾಗೋ ಆಸೆ ಇರಲಿಲ್ಲ. ಶಾಕಿಂಗ್ ವಿಚಾರ ಬಾಯ್ಬಿಟ್ಟ ನಿರ್ದೇಶಕಿ ಚಂದ್ರಕಲಾ. ಚಾನ್ಸ್ಗಾಗಿ ಅಲಿಯುತ್ತಿದ್ದ ಪವಿತ್ರ ಗೌಡಗೆ ನಟಿಯಾಗೋ ಆಸೆ ಇರಲಿಲ್ಲ ಅಂತ ಪವಿತ್ರಾಳನ್ನ ಆಶಿಕಿ ಹೆಸರಿನ ಸಿನಿಮಾಗೆ ಆಯ್ಕೆ ಮಾಡಿದ್ದ ನಿರ್ದೇಶಕಿ ಚಂದ್ರಕಲಾ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಹಾಗೂ ಪವಿತ್ರ ಗೌಡ ಬಗ್ಗೆ ಮಾತನಾಡಿದ ನಿರ್ದೇಶಕಿ ಚಂದ್ರಕಲಾ, ಪವಿತ್ರಾಗೆ ಚಿತ್ರರಂಗದಲ್ಲಿ ಬೆಳೆಯೋ ಬಯಕೆ ಇರಲಿಲ್ಲ. ಎಲ್ಲ ಒಪ್ಕೊಂಡು ಆಮೇಲೆ ಏಕಾಏಕಿ ಕಿರಿಕ್ ತೆಗೆದ್ಲು. ಅವಳು ಹಿಂದೆ ಸರಿದಿದ್ದೇ ನನಗೆ ಒಳ್ಳೆಯದಾಯ್ತು ಎಂದಿದ್ದಾರೆ. ಇಟ್ಕೊಂಡು ಬಂದಿದ್ರು ಹೀರೋಯಿನ್ ಆಗೋಕ್ಕೆ ಅಂತ ನಿಮ್ಗೆ ಅನ್ಸುತ್ತಾ ಸರ್? ಚಾನ್ಸೇ ಇಲ್ಲ. ಒಂದು ಪವಿತ್ರ ಮಾಡಬೇಕಾದ್ರೆ ಇದು ಆಶಿಕಿ 3 ಇತ್ತು, ಇವಾಗ ಆಶಿಕಿ ಇದೆ, ಅದಷ್ಟೇ. ನಟಿಯಾಗಂತೂ ಬೆಳಿಬೇಕು ಅಂತ ಆಸೆ ಇರಲಿಲ್ಲ ಆಕೆಗೆ. ಏನಂದರೆ ಒಂದು ಗಿವ್ ಎ ಟ್ರೈ, ಯಾಕಂದರೆ ಅದ್ಭುತವಾದ ಕಲೆ ಇರಲಿಲ್ಲ, ಆ್ಯಕ್ಟಿಂಗ್ ಸ್ಕಿಲ್ ಇರಲಿಲ್ಲ. ಓನ್ಲಿ ಒನ್ ಬ್ಯೂಟಿ, ಕಲ್ಲರ್. ಬ್ಯೂಟಿ ಅನ್ನೋದಕ್ಕಿಂತ ಕಲ್ಲರ್ ಇತ್ತು. ಸೊ ಎಲ್ಲದಕ್ಕೂ ಒಪ್ಕೊಂಡಿದ್ದೀರಾ, ಹಗ್ ಮಾಡೋಕ್ಕೆ ಒಪ್ಕೊಂಡಿದ್ದೀರಾ, ಕಿಸ್ ಮಾಡೋಕ್ಕೆ ಒಪ್ಕೊಂಡಿದ್ದೀರಾ, ರೊಮ್ಯಾಂಟಿಕ್ ಶಾರ್ಟ್ಸ್ಗಳಿದ್ದಾವೆ, ಓಕೆ ಒಪ್ಕೊಂಡಿದ್ದೀರಾ. ಇಷ್ಟೆಲ್ಲ ಇದೆ. ಆಲ್ ಓವರ್ ಇಂಡಿಯಾ ಶೂಟ್ ಮಾಡ್ತಾಯಿದ್ದೀವಿ ಅಂತ ಕೂಡ ಹೇಳಿದ್ದೀನಿ. ಜರ್ನಿ ಇತ್ತು. ನಿಮ್ದು ಏನು ಉದ್ದೇಶ ಇತ್ತು ರೀ ಅವತ್ತು? ಏನು ಉದ್ದೇಶ ಇತ್ತು? ಸಿನಿಮಾ ಮಾಡಬೇಕು ಅಂತ ಬಂದಿದ್ರೆ ನಾವೆಲ್ಲ ಏನು ಬಕ್ರಗಳ ಥರ ಕಾಣಿಸ್ತಿದ್ವಾ? ನೋಡ್ಬಿಡೋಣ, ಒಂದು ದಿನ 2 ದಿನ ಟೈಮ್ ಪಾಸ್ ಮಾಡೋಣ ಅಂತ ಬಂದ್ರೆ. ಬಟ್ ಇವತ್ತು ಕೇಳ್ತಾ ಇದ್ದೀನಿ. ಆದರೂ ಕೂಡ ನಾನು ಕೊನೆಗೆ ಹೇಳೋದು ಒಂದೇ, ಅವಳು ಡ್ರಾಪ್ ಆಗಿರೋದ್ರಿಂದನೇ ನನ್ನ ಸಿನಿಮಾ ಕಂಪ್ಲೀಟ್ ಆಗೋಕ್ಕೆ ಚಾನ್ಸ್ ಆಯಿತು. ವಿಜಯಲಕ್ಷ್ಮಿ ಬಳಸುವ ವಸ್ತುವೇ ಬೇಕೆನ್ನುತ್ತಿದ್ದ ಪವಿತ್ರ. ಮುಂದುವರೆದು ಮಾತನಾಡಿದ ಚಂದ್ರಕಲಾ, ದರ್ಶನ್ಗೆ ಪಶ್ಚಾತ್ತಾಪ ಆಗಿರುತ್ತೆ, ಪವಿತ್ರಾಳಿಂದ ದೂರ ಉಳಿದುಕೊಳ್ತಾರೆ. ಪವಿತ್ರಾಗೆ ಬೇಕಿರೋದು ದರ್ಶನ್ ಮಾತ್ರ. ಅಲ್ಲದೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅದೇನ್ ಬಳಸ್ತಾರೋ ಅದೇ ಪವಿತ್ರಾಗೂ ಬೇಕಿತ್ತು ಅನ್ನೋ ವಿಚಾರವನ್ನ ಚಂದ್ರಕಲಾ ಬಹಿರಂಗಗೊಳಿಸಿದ್ದಾರೆ. ಕೊಲೆ ಆಗಲಿ, ದರೋಡೆ ಆಗಲಿ, ಆ ಯಮ್ಮನ್ಗೆ ಅದೆಲ್ಲ ಏನೂ ಬೇಕಿಲ್ಲ. ನನಗೆ ಬೇಕಿರೋದೇನು ದರ್ಶನ್. ನನಗೇನು ಬೇಕು? ನನ್ನ ನಾನು ಸೆಟ್ಲ್ ಆಗಬೇಕು, ನನ್ನ ಈಗೋ ನಾನು ಗೆಲ್ಲಬೇಕು. ಮಿಕ್ಕಿದೇನು ಒಂದು ಕರ್ನಾಟಕದ ಏನು ಬಾಕ್ಸ್ ಆಫೀಸ್ ಸುಲ್ತಾನನೇ ಸಿಕ್ಕಿರುವಾಗ ನಿಮ್ಗೆ ಇನ್ನೇನು ಎಲ್ಲನೂ ನೋಡೋದು ಅದೇ ರೇಂಜಲ್ಲೇ ಇರ್ತದಲ್ವಾ. ಸೊ ಹಾಗಾಗಿ ಈ ಕೊಲೆ ಗಿಲೆ ಇದು ಒಂಥರ ಅಮ್ಮ ಹೆಂಗೆ ತೊಗೊಬಿಟ್ಟಿದೆ ಅಂದರೆ ವಾವ್ ಅಂತ ತೊಗೊಂಡಿದ್ದೆ ಅಮ್ಮ. ನನಗೆ ಗೊತ್ತಿರೋಂಗೆ ಎಲ್ಲೂ ಗಿಲ್ಟು ಪಶ್ಚಾತ್ತಾಪ ಇಲ್ಲ. ಈಗ ನಾನು ಅದನ್ನೇ ಹೇಳ್ತೀನಿ, ಪ್ರತಿಯೊಬ್ಬರಿಗೂ ಇರುತ್ತಪ್ಪ, ನಾನು ಸೆಟಲ್ ಆಗಬೇಕು, ನಾನು ರಿಚ್ ವ್ಯಕ್ತಿ ಒಂದು ನೆರಳಲ್ಲಿ ನಾನು ಸೆಟ್ಲ್ ಆಗಬೇಕು ಅಂತ ಇರುತ್ತೆ. ಅದರಲ್ಲೂ ಇದು ಫೇಲ್ಯೂರ್ ಆಗಿರ್ತಾರೆ. ಏನು ಒಂದು ಮ್ಯಾರೇಜ್ ಇದರಲ್ಲಿ ಫೇಲ್ಯೂರ್ ಆಗಿರೋರ್ಗಂತೂ ಪಕ್ಕ ಇರುತ್ತೆ. ಎರಡನೇದು ಹಂಗಾಗಬಾರ್ದು, ನಾನು ರಿಚ್ ಈ ಅಮ್ಮಂಗಿದೆ ಬ್ರ್ಯಾಂಡ್ ಹುಚ್ಚಿಗೆ ಕರೆಕ್ಟಾಗಿ ಸಿಕ್ತಲ್ಲ. ಸೊ ಇವಾಗಾದರೂ ಅವ್ರ ಪಶ್ಚಾತ್ತಾಪ 100% ದರ್ಶನ್ ಅವ್ರಿಗೆ ಆಗಿರುತ್ತೆ. ಅವ್ರು 100% ಇವರಿಂದ ದೂರ ಉಳ್ಕೋತಾರೆ. ನನಗೆ ಗೊತ್ತಿರೋಂಗೆ ದೂರ ಆಗ್ತಾರೆ. ಬಟ್ ಯಾವುದೇ ಕಾರಣಕ್ಕೂ ಅವಳಾಗೋ ಐಡಿಯಾ ಇಲ್ಲ. ನಿಮಗೆ ಗೊತ್ತಿದೆ, ವಿಜಯಲಕ್ಷ್ಮಿ ಅವ್ರು ಏನು ಬಟ್ಟೆ ಹಾಕ್ತಾರೋ ಅದೇ ಬಟ್ಟೆ ಬೇಕು, ಅವ್ರು ಏನು ಒಡವೆ ಹಾಕ್ತಾರೋ ಅದೇ ಒಡವೆ ಬೇಕು, ಅವ್ರು ಹೆಂಗೆ ಕಾರಲ್ಲಿ ಹಿಂಗೆ ಇಳಿದ್ರೆ ಅವರು ಹಂಗೆ ಇಳಿಬೇಕು. ಈ ಥರ ಕೆಟ್ಟ ಬುದ್ಧಿ ಇರೋರು ಡೆಫಿನೆಟ್ಲಿ ಬಿಡಲ್ಲ, ಹಿಂದೆ ಬೀಳೋದು.
ಪವಿತ್ರ ಗೌಡಾಳ ನೈಜ ಮುಖಾನ ಹಾಗೂ ಆಕೆಯ ಶೋಕಿ ಜೀವನದ ಖಯಾಲಿ ಬಗ್ಗೆ ಚಂದ್ರಕಲಾ ಹಲವು ವಿಚಾರ ಬಾಯ್ಬಿಟ್ಟಿದ್ದಾರೆ. ಇನ್ಮುಂದಾದ್ರೂ ದರ್ಶನ್ ಪವಿತ್ರ ಗೌಡಾಳ ಸಾಂಗತ್ಯ ಬಿಡ್ತಾರಾ ಕಾದು ನೋಡ್ಬೇಕಿದೆ. ಲೋಕೇಶ್, ಫಿಲಂ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.